ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಭ್ರಮಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂಡಿಯಾ ಎಂಬ ಹೆಸರನ್ನ ಭಾರತ ಎಂದು ಬದಲಾಯಿಸಬೇಕೆ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವನ್ನು ಹಿಂದೂಸ್ತಾನ, ಇಂಡಿಯಾ, ಭಾರತ ಭೂಮಿ, ಭರತ ವರ್ಷ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭಾರತವನ್ನ ಇಂಡಿಯಾ ಎಂದು ಕರೆಯುತ್ತಿದ್ರು. ಅದಕ್ಕೂ ಮುನ್ನ ಮೊಘಲರು ಹಿಂದೂಸ್ತಾನ ಎಂದು ಕರೆಯುತ್ತಿದ್ರು. ಈ ಹೆಸರುಗಳು ಯಾವು ನಮ್ಮ ಭಾರತೀಯರು ಇಟ್ಟಿದ್ದಲ್ಲ, ಹೊರಗಿನಿಂದ ಬಂದವರು ಕೊಟ್ಟ ಹೆಸರುಗಳಾಗಿವೆ. ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಕಸಿದುಕೊಂಡಂತೆ ನಮ್ಮ ನೆರೆಯ ಸಿಂಹಳದ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತೆ ಸಿಂಹಳಕ್ಕೂ ಬಂದಿತ್ತು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಾಗ ಸಿಂಹಳ ಸಿಲೋನ್ ಎಂದಾಗಿತ್ತು. ಆದರೆ ಬ್ರಿಟಿಷರ ಆಳ್ವಿಕೆ ತೊಲಗಿದ ಬಳಿಕ ಆ ದೇಶ ಮತ್ತೆ ತನ್ನ ಅಸ್ಮಿತೆಯನ್ನ ನೆನಪಿಸಿಕೊಂಡು ಸಿಲೋನಿ ಎಂದಾಗಿದ್ದ ದೇಶದ ಹೆಸರನ್ನ ಶ್ರೀಲಂಕಾ ಎಂದು ಬದಲಾಯಿಸಿಕೊಂಡು ಸ್ವಂತಿಕೆ ಮೆರೆದಿದೆ. ಅದೇ ರೀತಿ ನಮ್ಮ ನೆರೆಯ ಬರ್ಮಾ ದೇಶ ಕೂಡ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಸ್ವಾಭಿಮಾನ ಮೆರೆದಿದೆ. ಭಾರತದೊಳಗೆ ಇರುವ ಮದ್ರಾಸ್ ಈಗ ಚೆನ್ನೈ ಆಗಿದೆ. ಬ್ರಿಟಿಷರಿಗೆ ನಾಲಿಗೆ ತಿರುಗದ ಕಾರಣ ಭಾಷೆಯಲ್ಲಿ ಬಾಂಬೆ ಆಗಿದ್ದ ವಾಣಿಜ್ಯ ನಗರಿ ಈಗ ಮುಂಬೈ ಆಗಿದೆ. ಬ್ಯಾಂಗಲೂರು ಈಗ ಬೆಂಗಳೂರು ಆಗಿದೆ. ಶಿವಮೊಗ್ಗ ಶಿವಮೊಗ್ಗವಾಗಿದೆ. ಹುಬ್ಳಿ ಈಗ ಹುಬ್ಬಳ್ಳಿ ಆಗಿದೆ. ಬೆಳ್ಳಾರಿ ಈಗ ಬಳ್ಳಾರಿಯಾಗಿದೆ. ಒರಿಸ್ಸಾ ಈಗ ಒಡಿಶಾ ಆಗಿದೆ. ಕಲ್ಕತ್ತಾ ಈಗ ಕೋಲ್ಕತ್ತಾ ಆಗಿ ಬದಲಾಗಿದೆ. ಇಷ್ಟಾದರೆ ಸಾಕು, ಬ್ರಿಟಿಷರ ಬಾಯಲ್ಲಿ ವಿಕೃತಿಗೊಂಡ ಉಳಿದ ಹೆಸರುಗಳು ಹಾಗೇ ಇರಬೇಕೆ? ಅಷ್ಟಕ್ಕೂ ಅದು ಯಾವ ಪಾಪಿ ನಮ್ಮ ಭಾರತದ ಹೆಸರನ್ನ ಇಂಡಿಯಾ ಎಂದು ಕರೆದನೋ ದೇವರಿಗೂ ಗೊತ್ತಿರಲಿಕ್ಕಿಲ್ಲ. ವಾಸ್ತವದಲ್ಲಿ ನಮ್ಮ ದೇಶದ ಹೆಸರು ಭಾರತ ಎಂದು ಸಹಸ್ರಾರು ವರ್ಷಗಳಿಂದಲೇ ಕೇಳಿ ಬರ್ತಾ ಇದೆ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುಯೇ ಭಾರತ ಭೂಮಿ ಭಾಗೆ. ಇದರ ಅರ್ಥ ಸ್ವರ್ಗಕ್ಕೆ ಮುಕ್ತಿ ದ್ವಾರವಾದ ಭಾರತದಲ್ಲಿ ಹುಟ್ಟಿದವರು ದೇವತೆಗಳಿಗಿಂತ ಧನ್ಯರು ಎಂದು ಪ್ರಾಚೀನ ವೇದಗಳೇ ಸಾರಿವೆ. ಉತ್ತರಂ ಯತ್ಸ ಮುದ್ರಸ್ಯ ಇಮಾದ್ರೇಶ್ಚೈವಂ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಹಿ. ಇದರ ಅರ್ಥ ಸಾಗರಗಳಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿಗೆ ಭಾರತ ಎಂದು ಹೆಸರು. ಭಾರತೀಯರು ಇದರ ಮಕ್ಕಳು. ಈ ಮಾತನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಪುರಾತನದಲ್ಲಿ ಎಲ್ಲೂ ನಮ್ಮ ದೇಶದ ಹೆಸರು ಇಂಡಿಯಾ ಎಂದು ಉಲ್ಲೇಖವಾಗಿಲ್ಲ. ಪುರಾಣದ ಪ್ರತಿ ವಾಕ್ಯ ಮತ್ತು ಘೋಷಗಳಲ್ಲಿ ಭಾರತವೆಂದೇ ಉಲ್ಲೇಖವಾಗಿದೆ. ಧಾರ್ಮಿಕ ಕ್ರಿಯೆಗಳಲ್ಲಿ ಮಂತ್ರ ಪಠಣ ಮಾಡುವಾಗಲೂ ವಾಸ್ತವವಾಗಿ ಭರತ ವರ್ಷೆ, ಭರತ ಖಂಡೆ, ಜಂಬೂ ದ್ವೀಪೆ ಎಂದೇ ನಮ್ಮ ದೇಶವನ್ನ ಪರಿಚಯಿಸಲಾಗುತ್ತೆ. ಇಂಡಿಯಾ ವರ್ಷೆ, ಇಂಡಿಯಾ ಖಂಡೆ ಎಂದು ಸಂಬೋಧಿಸಿ ಹೇಳೋದಿಲ್ಲ. ರಾಷ್ಟ್ರಗೀತೆಯಲ್ಲೂ ಸಹ ಭಾರತ ಭಾಗ್ಯ ವಿಧಾತ ಎಂದು ಹೇಳುತ್ತೇವೆ. ರಾಷ್ಟ್ರಕವಿ ಕುವೆಂಪು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಈ ದೇಶವನ್ನ ಹಾಡಿ ಸ್ತುತಿಸಿದ್ದಾರೆ ಹೊರತು ಇಂಡಿಯಾ ಜನನಿ ತನುಜಾತೆ ಎಂದು ಅಪ್ಪಿತಪ್ಪಿಯೂ ತಿಳಿಸಿಲ್ಲ. ಸ್ವಾತಂತ್ರ್ಯ, ಗಣರಾಜ್ಯೋತ್ಸವ ಸಂದರ್ಭಗಳಲ್ಲಿ ನಾವೆಲ್ಲ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಹಾಕುತ್ತೇವೆ ಹೊರತು ಇಂಡಿಯಾ ಮಾತಾ ಕಿ ಜೈ ಎಂದು ಯಾರು ಹೇಳೋದಿಲ್ಲ. ಹಾಗಿದ್ರೆ ಇಂಡಿಯಾ ಎಂಬ ಹೆಸರು ಈ ದೇಶಕ್ಕೆ ಅಂಟಿಕೊಂಡಿದ್ದಾದ್ರೂ ಹೇಗೆ? ಅದಕ್ಕೇಕೆ ನಾವು ಇನ್ನೂ ಜೋತು ಬಿದ್ದಿದ್ದೇವೆ ಎಂಬುದು ತಿಳಿತಾ ಇಲ್ಲ. ಭಾರತವನ್ನು ಹಿಂದೂಸ್ತಾನ, ಇಂಡಿಯಾ, ಭಾರತ ಅನ್ನೋ 3 ಹೆಸರುಗಳಿಂದ ಕರೆಯಲಾಗಿದೆ. ಇನ್ನು ಭಾರತವನ್ನ ನಾವು ಇಂಡಿಯಾ ಎಂದೇ ಸಂಬೋಧಿಸಬೇಕೆ? ಈ ಪ್ರಶ್ನೆಗೆ ಎನ್ಸೈಕ್ಲೋಪೀಡಿಯಾ, ಇತಿಹಾಸದ ಪುಸ್ತಕಗಳು ಇತ್ಯಾದಿಗಳನ್ನ ಹುಡುಕಿ ಜಾಲಾಡಿದ್ರೂ ಸೂಕ್ತ ಉತ್ತರ ನಮಗೆ ದೊರಕೋದಿಲ್ಲ. ಭಾರತಕ್ಕೆ ಈ ಹಿಂದೆ ಹಿಂದೂಸ್ತಾನ ಎಂಬ ಹೆಸರಿತ್ತು ಎಂಬ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಆದರೆ ಭಾರತ ದೇಶಕ್ಕೆ ಇಂಡಿಯಾ ಹೆಸರನ್ನ ಇಟ್ಟಿದ್ದು ಭಾರತೀಯರೇ ಅಲ್ಲ. 2500 ವರ್ಷಗಳ ಹಿಂದೆಯೇ ಭಾರತ ಎನ್ನುವ ಹೆಸರು ಇತ್ತು. ಭರತ ಎನ್ನುವ ಹೆಸರು ಬಂದಿದ್ದು ಇತಿಹಾಸದಿಂದ.
ಭಾರತ ಎನ್ನುವ ಹೆಸರನ್ನ ಮೊಘಲರು ಬಳಸಿದ್ದಾರೆ. ಇಸ್ಲಾಂ ಶ್ರೇಷ್ಠ ಕವಿಗಳು ಉಲ್ಲೇಖಿಸಿದ್ದಾರೆ. ಇತಿಹಾಸದ ಪ್ರಕಾರ ಮಹಾಭಾರತದಲ್ಲಿ ಭರತನು ಭಾರತ ದೇಶವನ್ನು ಆಳಿದ್ದರಿಂದ ಇದಕ್ಕೆ ಭರತ ಎಂಬ ಹೆಸರು ಬಂತು ಎಂದು ಹಿಂದೂ ಧರ್ಮ ಆಚರಿಸುವ ಭಗವದ್ಗೀತೆಯನ್ನು ಧರ್ಮವಾಗಿಸಿಕೊಂಡಿರುವ ನಾವೆಲ್ಲರೂ ನಂಬ್ತೇವೆ. ಪಾಂಡವರು, ಕೌರವರು ಇದೇ ಭರತ ವಂಶಸ್ಥರಾಗಿದ್ದಾರೆ. ಭಾರತ ಸಿಂಧೂ ನದಿಯ ತೀರದಲ್ಲಿದ್ದುದರಿಂದ ಪರ್ಷಿಯನ್ರು ಅವರ ಭಾಷೆಯಲ್ಲಿ ಸಕಾರ ಹಕಾರ ಆಗುವುದರಿಂದ ಸಿಂಧು ಎಂಬ ಪದವನ್ನ ಹಿಂದೂ ಎಂದು ಕರೆದ್ರು. ಇನ್ನು ಸಿಂಧೂ ನದಿಯನ್ನ ಇಂಡಸ್ ಎಂದು ಕರೆದ್ರು. ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಅವರ ಗ್ರೀಕ್ ಭಾಷೆಯ ಬಳಕೆಯಿಂದ ಇಂಡಸ್ ನದಿಯ ಪಕ್ಕದಲ್ಲಿ ಇದ್ದದ್ರಿಂದ ಇಂಡೋಸ್ ಎಂದು ಕರೆದು ಅನಂತರ ಲ್ಯಾಟಿನ್ ಭಾಷೆಯಲ್ಲಿ ಅದು ಇಂಡಸ್ ಆಗಿ ಮಾರ್ಪಟ್ಟಿತೆಂದು ಒಂದು ಅಧ್ಯಯನ ತಿಳಿಸುತ್ತದೆ. ಇಂಡಸ್ ನದಿಯ ತೀರದಲ್ಲಿರುವ ದೇಶವನ್ನು ಇಂಡಿಯಾ ಎಂದು ಯುರೋಪಿಯನ್ನರು ಅನಂತರ ಕರೆಯತೊಡಗಿದರೆಂಬುದು ಈ ಅಧ್ಯಯನದ ಸಾರ. ಇನ್ನು ಬ್ರಿಟಿಷರು ವ್ಯಾಪಾರಕ್ಕೆಂದು ಈ ದೇಶಕ್ಕೆ ಬಂದ ನಂತರ ಇಂಡಸ್ ಎಂಬ ಪದವನ್ನು ಇಂಡಿಯಾ ಎಂದೇ ಕರೆದಿರಬಹುದು. ಏಕೆಂದ್ರೆ ಅವರು ಈ ದೇಶವನ್ನ ಉದ್ಧಾರ ಮಾಡೋಕೆ ಬಂದವರಲ್ಲ. ಇಲ್ಲಿನ ಸಂಪತ್ತನ್ನ ದೋಚಿ ಇಲ್ಲಿನ ನಾಗರಿಕತೆ, ಸಂಸ್ಕೃತಿ, ಸದಾಚಾರಗಳನ್ನ ಹೊಸಕಿ ಹಾಕಿ ಇನ್ನೊಂದು ಗುಲಾಮಿ ರಾಷ್ಟ್ರ ಮಾಡಬೇಕೆಂಬುದೇ ಅವರ ಹಿಡನ್ ಅಜೆಂಡಾ ಆಗಿತ್ತು. ಈ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದು ಕೂಡ ಈಗ ಇತಿಹಾಸ. ಹೀಗೆ ಯಾವುದೋ ಕಾರಣಕ್ಕೆ ಯಾರದ್ದೋ ತೆವಲಿಗೆ ಅಥವಾ ಇನ್ನಾರದ್ದೋ ಕುತಂತ್ರಕ್ಕೆ ಇಂಡಿಯಾ ಎಂದು ವಿಕೃತಗೊಂಡು ಸೃಷ್ಟಿಯಾದ ಈ ದೇಶದ ಹೆಸರನ್ನ ಸ್ವಾತಂತ್ರ್ಯ ಬಂದ ಬಳಿಕ ಮತ್ತೆ ಸರಿಪಡಿಸಬೇಕೆಂಬ ತುಡಿತ ದೇಶದ ಆಡಳಿತ ಸೂತ್ರ ಹಿಡಿದ ಮೊಟ್ಟ ಮೊದಲ ಪ್ರಧಾನಿಗೆ ಇರಬೇಕಾಗಿತ್ತು. ಇಂಡಿಯಾ ಎಂದಾಗಿದ್ದನ್ನು ಭಾರತವೆಂದು ಬದಲಿಸಿದ್ದರೆ ಅದಕ್ಕೆ ತಕರಾರು ತೆಗೆಯುವವರು ಆಗ ಯಾರೂ ಇರಲಿಲ್ಲ. ಇವೆಲ್ಲ ಹಿಂದಿನ ಇತಿಹಾಸ. ಅದನ್ನೇ ರಬ್ಬರ್ನಂತೆ ಜಗ್ಗುತ್ತಿದ್ರೆ ಏನು ಪ್ರಯೋಜನ? ಇಂಡಿಯಾವನ್ನು ಭಾರತವೆಂಬ ಹೆಸರಿನಿಂದ ಗುರುತಿಸಬೇಕು ಎಂಬ ಆಶಯವನ್ನು ಸಂವಿಧಾನ ರಚನೆಯ ಸಮಿತಿಯಲ್ಲಿದ್ದ ಹಲವು ಗಣ್ಯರು ಆಗ್ರಹಿಸಿದ್ರು. ನೆಹರು ಮಾತ್ರ ಇದಕ್ಕೆ ಕಿವಿಗೊಡಲೇ ಇಲ್ಲ. ಬ್ರಿಟಿಷರು ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆಯ ಸಂವಿಧಾನ ರಚನೆಯ ಸಭೆಯಲ್ಲಿ ಈ ವಿಷಯ ತೀವ್ರವಾಗಿ ಚರ್ಚೆಯಾಯಿತು. ಭಾರತ ಎಂಬುದು ದೇಶದ ಪ್ರಾಥಮಿಕ ಹೆಸರಾಗಿದೆ, ಆದರೆ ಇಂಡಿಯಾ ಎಂಬುದು ಆಂಗ್ಲ ಭಾಷೆಯ ಹೆಸರಾಗಿದೆ ಎಂದು ಆಕ್ಷೇಪಗಳು ವ್ಯಕ್ತವಾಗಿದ್ವು. ಈ ದೇಶದ ಹೆಸರು ಭಾರತ ಎಂದೇ ಇರಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಸಹ ಬಯಸಿದ್ರು. ಅಂದು ಡಾಕ್ಟರ್ BR ಅಂಬೇಡ್ಕರ್ ಮಾತಿಗೆ ಯಾರು ಬೆಲೆ ನೀಡಲಿಲ್ಲ. ಸಿಲೋನ್ನಂತಹ ಪುಟ್ಟ ದೇಶ ಶ್ರೀಲಂಕಾ ಆಗಿ ಸ್ವಾಭಿಮಾನದಿಂದ ತಲೆ ಎತ್ತಬಹುದಾದರೆ, ಬರ್ಮಾ ಮಯನ್ಮಾರ್ ಆಗಿ ಹೆಮ್ಮೆ ಪಡಬಹುದಾದ್ರೆ, ಭಾರತವೆಂಬ ಬಹುದೊಡ್ಡ ದೇಶ ಇನ್ನು ಜಾಗತಿಕ ನಕ್ಷೆಯಲ್ಲಿ ಇಂಡಿಯಾ ಎಂದೇ ಪರಕೀಯರು ತಿರುಚಿದ ಅದೇ ವಿಕೃತ ಹೆಸರಿನಲ್ಲಿ ಉಳಿಯಬೇಕೆ? ಇಂಡಿಯಾ ಎಂಬ ಹೆಸರನ್ನು ಭಾರತ ಎಂದು ಬದಲಿಸಲು ಆಡಳಿತ ಸೂತ್ರ ಹಿಡಿದವರು ಯಾವುದೇ ಯುದ್ಧ ಮಾಡಬೇಕಾಗಿಲ್ಲ, ಗನ್ ಹಿಡಿಯಬೇಕಾಗಿಲ್ಲ. ಸಂಸತ್ತಿನಲ್ಲಿ ಈ ಬಗ್ಗೆ ಒಂದು ಮಸೂದೆಯನ್ನು ಮಂಡಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದನ್ನು ಸರ್ವಾನುಮತದಿಂದ ಅಂಗೀಕರಿಸಬೇಕಷ್ಟೇ. ಯಾವುದಾದರೂ ದೇಶವನ್ನು ಇನ್ನೊಂದು ದೇಶ ಆಕ್ರಮಿಸಿಕೊಂಡಾಗ ಮೊದಲು ಹೆಸರು ಬದಲಾವಣೆ ಮಾಡುವುದು ಸಾಮಾನ್ಯವಂತೆ. ಹೌದು, ಯಾವುದೇ ನಾಮಪದ ಇಂಗ್ಲಿಷ್ನಲ್ಲಿ ಒಂದು ಹೆಸರು, ಬೇರೆ ಭಾಷೆಯಲ್ಲಿ ಇನ್ನೊಂದು ಹೆಸರು ಇರುವುದು ಸಾಧ್ಯವಾ? ಇಂಡಿಯಾ ಎನ್ನುವುದು ಬ್ರಿಟಿಷರ ಗುಲಾಮಗಿರಿಯ ಸಂಕೇತ. ಹಾಗಾಗಿ ಮೂಲ ಹೆಸರಾಗಿರುವ ಭಾರತ ಎಂಬುದು ನಮ್ಮ ಧರ್ಮಕ್ಕೆ ಮತ್ತು ದೇಶಕ್ಕೆ ಹೆಮ್ಮೆಗೆ ಸೂಕ್ತವಾಗಿದೆ. ನಮ್ಮ ದೇಶದ ಹೆಸರನ್ನು ಭಾರತವೆಂದು ಅಧಿಕೃತಗೊಳಿಸುವಂತೆ ಸರ್ಕಾರಕ್ಕೆ ನಾವೆಲ್ಲರೂ ಮನವಿ ಮಾಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ಸವಾಲ್ ಟಿವಿ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಕೊಟ್ಟು ಬೆಲ್ ಬಟನ್ ಒತ್ತಿ. ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.